ಸೊ ಹೈ ಫ್ರೆಂಡ್ಸ್, ಬನ್ನಿ ನೋಡೋಣ ನೆಕ್ಸ್ಟ್ ವೀಕ್ ಮತ್ತು ಮಾರ್ಚ್ ಲಾಸ್ಟ್ ವೀಕ್ ದಲ್ಲಿ ಯಾವ ರೀತಿ ಮಾರ್ಕೆಟ್ ಅನ್ನ ಟ್ರೇಡ್ ಮಾಡೋದು ಅಂತ ನೋಡೋಣ. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅನ್ನ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ಸ್ವಲ್ಪ ನೋಡ್ಕೊಂಬೋಣ. ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಬ್ಯಾಂಕ್ ನಿಫ್ಟಿ ಅನ್ನ ಸ್ವಲ್ಪ ನೋಡ್ಕೊಂಬೋಣ. ಓಕೆ, ಬ್ಯಾಂಕ್ ನಿಫ್ಟಿ ಒಳಗೆ ಫಸ್ಟ್ ವೀಕ್ಲಿ ಅನ್ನ ಸ್ವಲ್ಪ ಅನಲೈಸೇಷನ್ ಮಾಡ್ಕೊಂಡು ಆಮೇಲೆ ಡೈಲಿ ಒಳಗೆ ಹೋಗೋಣ. ಓಕೆ, ಪಿಪ್ಪನ್ ಬರ್ತಾ ಇಲ್ಲ. ಸೊ ಇಲ್ಲಿ ನೋಡ್ರಿ, ಲಾಸ್ಟ್ ವೀಕ್ ದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಈ ಮಾರ್ಕೆಟ್ ದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕೆಳಗಡೆ ಸೈಡ್ ಬಾಟಮ್ ದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಡೋಜಿ ಕ್ಯಾಂಡಲ್ ಆಗಿತ್ತು. ಓಕೆ, ಸೊ ಡೋಜಿ ಕ್ಯಾಂಡಲ್ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡೋ ಟೈಮ್ದಾಗ ಏನಾಯ್ತಪ್ಪ ಅಂದ್ರೆ ಡೋಜಿ ಕ್ಯಾಂಡಲ್ ಒಂದ್ ವೇಳೆ ಏನಾದ್ರು ಬಾಟಮ್ ದಲ್ಲಿ ಸಪೋರ್ಟ್ ಲೈನ್ ನಲ್ಲಿ ಏನಾದ್ರು ಮಾರ್ಕೆಟ್ ಬಂದು ತಗೊಂಡು ನಿಂತಪ್ಪ ಅಂತಂದ್ರೆ ಮಾರ್ಕೆಟ್ ಏನಾಗ್ತದೆ, ಮಾರ್ಕೆಟ್ ರಿಟರ್ನ್ ಆಗಿ ಪುಷ್ ಮಾಡೋದಕ್ಕೆ ಚಾನ್ಸಸ್ ಇದೆ ಅಥವಾ ರಿವರ್ಸ್ ತಗೋತಕ್ಕ ಚಾನ್ಸಸ್ ಇದೆ ಅಂತ ನಮ್ಗೆ ಹೇಳಿದೆ. ಹೌದಾ? ಸೊ ಅದೇ ರೀತಿಯಾಗಿ 42,000 ಏನಿದೆಪ್ಪ ಅಂದ್ರೆ ತುಂಬಾ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಮಾಡ್ಕೊಂಡು ಕ್ರಿಯೇಟ್ ಆಗಿದೆ. ಒಂದ್ ವೇಳೆ ಏನಾದ್ರು 41,000 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 46,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ ಅಂತ ನಮಗೆ ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಅದೇ ರೀತಿಯಾಗಿ ಏನಾಗಿದೆಪ್ಪ ಅಂದ್ರೆ ಈ ಒಂದು ವೀಕ್ ದಲ್ಲಿ ಇದೇನಿದೆಯಲ್ಲ, ಓಕೆ, ಈ ಒಂದಿನ ಚಿಕ್ಕದಾಗಿರ್ತಕ್ಕಂಥ ಚಾನಲ್, ಈ ಚಿಕ್ಕದಾಗಿರ್ತಕ್ಕಂಥ ಚಾನಲ್ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿಲ್ಲ. ಮೇಲ್ಗಡೆ ಹೋಗಿ ಎಲ್ಲಿ ತನಕ ಹೋಗಿದ್ದಪ್ಪ ಅಂತ ಸುಮಾರು ಒಂದು 50,600 ತನಕ ಮಾರ್ಕೆಟ್ ಹೋಗಿದೆ. ಅಂದ್ರೆ ಈ ವೀಕ್ ದಲ್ಲಿ ಮಾರ್ಕೆಟ್ ಎಷ್ಟು ಹೋಗಿತ್ತಪ್ಪ ಅಂದ್ರೆ ಒಂದು 2,300 ಪಾಯಿಂಟ್ ಮಾರ್ಕೆಟ್ ಇವತ್ತು ಒಂದೇ ವೀಕ್ ಅಲ್ಲಿ ರನ್ನಿಂಗ್ ಆಗಿದೆ. ನಾ ಲಾಸ್ಟ್ ವೀಕ್ ಹೇಳಿದೆ ಒಂದು ಹೆವಿ ಆಗಿರ್ತಕ್ಕಂಥ ಒಂದು ಮಾರ್ಕೆಟ್ ರನ್ನಿಂಗ್ ಒಂದು ಸೈಡ್ ಮೂವ್ಮೆಂಟ್ ಕೊಡ್ತದೆ ಅಂತ ಹೇಳಿದಾಗ, ಸೊ ಅದೇ ರೀತಿ ಮೂವ್ಮೆಂಟ್ ಕೊಟ್ಟಿದೆ. ಇವಾಗ ಏನಾಗಿದೆಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಈ ಒಂದು 51,000. ಓಕೆ, ಒಂದು ಏನಾದ್ರು ಈ ಒಂದು 51,000 ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ, ಓಕೆ, ಈ ಒಂದು 51,000 ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ 52,000. ಓಕೆ, ಈ 52,000 ಏನಾದ್ರು ಸಡನ್ ಆಗಿ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ 53,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಮೇನ್ ಇಂಪಾರ್ಟೆಂಟ್ ನಮಗೆ ಏನಪ್ಪಾ ಅಂದ್ರೆ ತುಂಬಾನೇ ಕ್ರಿಸಿಯಲ್ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಈ ಒಂದು 51,000. ಓಕೆ, ಈ 51,000 ಮಾರ್ಕೆಟ್ ಏನಪ್ಪ ಹೆವಿಯಾಗಿ ಫಾಲ್ ಆಗೋಕೆ ಸ್ಟಾರ್ಟ್ ಮಾಡಿದೆ. ಯಾಕಪ್ಪ ಇಲ್ಲಿ ಇರ್ತಕ್ಕಂಥ ಒಂದೇನು ರೆಸಿಸ್ಟೆನ್ಸ್ ತುಂಬಾ ದಿನದಿಂದ ಸಪೋರ್ಟ್, ಅದು ಸಪೋರ್ಟ್ ಬ್ರೇಕ್ ಮಾಡ್ಕೊಂಡು ಎಲ್ಲ ಎಷ್ಟರಾಗಿ ಹಿಟ್ ಮಾಡ್ಕೊಂಡು ಕೆಳಗೆ ಬಂತು. ಬಟ್ ಇವಾಗ ಏನಾಗಿದೆಪ್ಪ ಅಂದ್ರೆ ಒಂದು ಟ್ರೆಂಡ್ ಚೇಂಜ್ ಆಗಿರೋದ್ರಿಂದ, ಪ್ಯಾಟರ್ನ್ ಚೇಂಜ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಡಬಲ್ ಪ್ಯಾಟರ್ನ್ ಮಾಡ್ಕೊಂಡು ಮಾರ್ಕೆಟ್ ಈ ರೀತಿ ಹೋಗಿದೆ. ಹೌದಾ? ಸೊ ಒಂದ್ ವೇಳೆ ಏನಾದ್ರು ಈ ನೆಕ್ಲೈನ್ ಅನ್ನ, ಓಕೆ, ಈ 51,000 ಇರ್ತಕ್ಕಂಥ ನೆಕ್ಲೈನ್ ಅನ್ನ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ 52,000. ಓಕೆ, 52,000 ನೋಡ್ರಿ ಎಷ್ಟು ಸರ್ತಿ ನಮಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಆಗಿ ಫ್ಲಿಪ್ ಝೋನ್ ಆಗಿ ವರ್ಕ್ ಮಾಡಿದಪ್ಪ ಅಂತಂದ್ರೆ ಇಲ್ಲಿ ಸಪೋರ್ಟ್ ಆಗಿದೆ, ಇಲ್ಲಿ ರೆಸಿಸ್ಟೆನ್ಸ್ ಆಗಿದೆ, ಇಲ್ಲಿ ಸಪೋರ್ಟ್ ಆಗಿದೆ, ಮತ್ತು ಇಲ್ಲಿ ರೆಸಿಸ್ಟೆನ್ಸ್ ಆಗಿದೆ, ಇಲ್ಲಿ ರೆಸಿಸ್ಟೆನ್ಸ್ ಆಗಿದೆ, ಇಲ್ಲಿ ಕೂಡ ಸಪೋರ್ಟ್ ಆಗಿದೆ, ಮತ್ತು ಇಲ್ಲಿ ರೆಸಿಸ್ಟೆನ್ಸ್ ಆಗಿದೆ, ಮತ್ತು ಇಲ್ಲಿ ಕೂಡ ರೆಸಿಸ್ಟೆನ್ಸ್ ಆಗಿದೆ. ಸೊ ಈ ರೀತಿ ಆಗಿರ್ತಕ್ಕಂಥದ್ದು ಈ 52,000 ಪಾಯಿಂಟ್ ಏನಿದೆಲ್ಲ ತುಂಬಾನೇ ಕ್ರೂಷಿಯಲ್ ಆಗಿರ್ತಕ್ಕಂಥದ್ದು. ಈ 51,000 ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಯ್ತಪ್ಪ ಅಂದ್ರೆ 52,000 ಬ್ರೇಕ್ ಮಾಡ್ಬೇಕು. 52,000 ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ರಿಟರ್ನ್ ಮಾರ್ಕೆಟ್ ಎಲ್ಲಿವರೆಗೂ ಬರ್ಬೋದಪ್ಪ ಅಂತಂದ್ರೆ 54,000 ಕೂಡ ಮಾರ್ಕೆಟ್ ಬರ್ಲಕ್ಕ ತುಂಬಾನೇ ಟೈಮ್ ತಗೊಳಂಗಿಲ್ಲ. ಯಾಕಪ್ಪ ಅಂದ್ರೆ ಒಂದ್ ವೇಳೆ ಈ 50,000 ಏನಿದಿಲ್ಲ, ಈ 50,000 ಏನಿತ್ತಲ್ಲ, ಈ 50,000 ತುಂಬಾನೇ ಕ್ರೂಷಿಯಲ್ ಆಗಿರ್ತಕ್ಕಂಥದ್ದು ಪಾಯಿಂಟ್ ಇತ್ತಕ್ಕಪ್ಪ ಅಂದ್ರೆ ತುಂಬಾನೇ ದಿನಗಳಿಂದ, ಇಲ್ಲಿ ತುಂಬಾನೇ ತಿಂಗಳಿಂದ, ಒಂದು ವರ್ಷಗಳಿಂದ ಏನಿತ್ತು ಮಾರ್ಕೆಟ್ ಕಂಟ್ರೋಲ್ಸ್ ಆಗಿ ಮಾರ್ಕೆಟ್ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ನಿಂತ್ಕೊಂಡು ಹೋಗಿತ್ತು. ಅದ್ರ ಬ್ರೇಕ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಅದೇ ಜಾಗ ಕೊಂಡೈತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಬೈಯರ್ಸ್ ಬರ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದಾವೆ. ಸೊ ಇದನ್ನೇ ನಾವು ಒಂದು ಒನ್ ಡೇ ಕ್ಯಾಂಡಲ್ ನೋಡ್ಕೊಂಡು ಹೋದ್ರೆ ಸ್ವಲ್ಪ ನಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ನೋಡ್ರಿ, ಒನ್ ಡೇ ಕ್ಯಾಂಡಲ್ ನೋಡ್ರಿ, ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಡಬಲ್ ಪ್ಯಾಟರ್ನ್ ಆಗಿತ್ತು. ಹೌದಾ? ಮಾರ್ಕೆಟ್ ಸೀದಾ ಕೆಳಗಡೆ ಬಂತು. ಇಲ್ಲಿ ಏನಾಗ್ಬೇಕಪ್ಪ ಅಂದ್ರೆ ಬ್ರೇಕ್ ಮಾಡ್ಬೇಕಾದ್ರೆ ಬ್ರೇಕ್ ಮಾಡಿಲ್ಲ. ಓಕೆ, ಇದು ಬ್ರೇಕ್ ಮಾಡಬೇಕು, ಬ್ರೇಕ್ ಮಾಡಿಲ್ಲ. ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟಾಪ್ ಲಾಸ್ ಗಳನ್ನ ಹಿಟ್ ಮಾಡ್ಕೊಂಡು, ಓಕೆ, ಇಲ್ಲೆಲ್ಲ ಇರ್ತಕ್ಕಂಥ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಲಿಕ್ವಿಡಿಟಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಕ್ ಸ್ಟಾರ್ಟ್ ಮಾಡಿದ್ದಿಲ್ಲ. ಮಾರ್ಕೆಟ್ ಮೇಲ್ಗಡೆ ಹೋಗಕ್ ಸ್ಟಾರ್ಟ್ ಮಾಡೋದು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿ ಇಲ್ಲಿ ಏನಿದಪ್ಪ ಅಂದ್ರೆ ಯಾವ ಒಂದು ಇಲ್ಲಿ ಝೋನ್ ಇತ್ತು, ಯಾವ ಝೋನ್ ಮಾರ್ಕೆಟ್ ಕೆಳಗಡೆ ಬಂದಿತ್ತು, ಅದೇ ಝೋನ್ ಮಾರ್ಕೆಟ್ ಏನಾಗಿದಪ್ಪ ಅಂದ್ರೆ ಹೋಗಿ ನಿಂತ್ಕೊಂಡ್ಬಿಟ್ಟಿದೆ. ಒಂದ್ ವೇಳೆ ಏನಾದ್ರು ಈ ಒಂದು 50,600 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ, ಓಕೆ, 50,600 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಈ ಒಂದು 51,000 ಕೂಡ ಮಾರ್ಕೆಟ್ ಹೋಗ್ಬೋದು. ಈ 51,000 ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ತುಂಬಾ ಈಸಿ ಆಗಿರ್ತಕ್ಕಂಥ ನಮ್ಗೆ ಯಾವ್ದಪ್ಪ ಅಂತಂದ್ರೆ ತುಂಬಾ ಈಸಿ ಆಗಿರ್ತಕ್ಕಂಥ ನಿಧಾನವಾಗಿ ಬ್ರೇಕ್ ಮಾಡ್ಕೊಂಡು ಇದೊಂದು ಏರಿಯಾ ಇದೆಯಲ್ಲ, ಈ 52,000 ವರೆಗೆ ಬರೋ ಅಂತಕ್ಕಂಥ ಸಂದರ್ಭದಲ್ಲಿ ಈ ಒಂದು 52,000 ಮತ್ತು 51,800 ಈ ಒಂದು ಚಿಕ್ಕದಾಗಿರ್ತಕ್ಕಂಥ ಏರಿಯಾ ಇದೆ, ಇದು ಸ್ವಲ್ಪ ಲಿಕ್ವಿಡಿಟಿ ಝೋನ್ ಆಗುತ್ತೆ. ಈ ಲಿಕ್ವಿಡಿಟಿ ಝೋನ್ ಅನ್ನ ಸ್ವಲ್ಪ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಮತ್ತೆ ಎಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ 53,000 ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇದು ತುಂಬಾನೇ ಜಾಸ್ತಿ ಇದಾವೆ. ಸೊ
ಈಗ ಏನ್ ಮಾಡ್ರಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿನ ಸ್ವಲ್ಪ ನೋಡ್ಕೊಂಡು ಟ್ರೇ ಮಾಡೋದು ತುಂಬಾನೇ ಒಳ್ಳೇದು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಬಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಕ್ರೂಷಿಯಲ್ ಆಗಿರ್ತಕ್ಕಂಥದ್ದು 51,000. ಓಕೆ, 51,000 ಸ್ವಲ್ಪ ನೀವು ಇದನ್ನ ಟ್ರೇ ಮಾಡೋದು ತುಂಬಾನೇ ಒಳ್ಳೇದು. ಇದನ್ನ ಒಂದ್ ಸ್ವಲ್ಪ 15 ಮಿನಿಟ್ಸ್ ಟೈಮ್ ಫ್ರೇಮ್ದಲ್ಲಿ ಇಂಟರ್ನೆಟ್ ಟ್ರೇಡಿಂಗ್ ಹೆಂಗ್ ಮಾಡ್ಬೋದಪ್ಪ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಇದು ನೋಡ್ರಿ, 15 ಮಿನಿಟ್ಸ್ ಕೂಡ 5 ಇಯರ್ಸ್ ನೋಡೋಣ. ನೋಡ್ರಿ, 5 ಇಯರ್ಸ್ ದಲ್ಲಿ ಏನಪ್ಪ ಅಂದ್ರೆ ಒಂದು ದೊಡ್ಡದಾಗಿರ್ತಕ್ಕಂಥ ನಾವು ನೋಡ್ಕೊಂಡ್ರೆ ಒಂದು ದೊಡ್ಡದಾಗಿರ್ತಕ್ಕಂಥ ಡಬ್ಲ್ಯೂ ಪ್ಯಾಟರ್ನ್ ನೋಡ್ಬೋದು ಇಲ್ಲಿ, ಹೌದಾ? ಸೊ ಡಬ್ಲ್ಯೂ ಪ್ಯಾಟರ್ನ್ ನೋಡ್ಬೋದು. ಈ ಡಬ್ಲ್ಯೂ ಪ್ಯಾಟರ್ನ್ ಏನಿದೆಪ್ಪ ಅಂದ್ರೆ ಈ ಒಂದು ಲೈನ್ ಇದೆಲ್ಲ ನೆಕ್ ಲೈನ್ ಇದೆ 50,600. ಈ 50,600 ಇದೆ ನೆಕ್ ಲೈನ್ ಇದೆಲ್ಲ ಈ ತುಂಬಾನೇ ಕ್ರೂಷಿಯಲ್ ಆಗಿ ನೋಡ್ರಿ. ಮಾರ್ಕೆಟ್ ಈ ಒಂದು ಝೋನ್ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ತಗೊಂಡು ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬಂದು ಮತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಕೆಳಗಡೆ ಬಂದಿತ್ತು. ಇಲ್ಲಿ ರೆಸಿಸ್ಟೆನ್ಸ್ ಹಿಟ್ ಆಗಿತ್ತು, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಹಿಟ್ ಮಾಡ್ಕೊಂಡಿತ್ತು. ಓಕೆ, ಆಮೇಲೆ ಇಲ್ಲಿ ಏನಾಗಿತ್ತಪ್ಪ ಮಾರ್ಕೆಟ್ ಕಂಟ್ರೋಲ್ಸ್ ಮೇಲ್ಗಡೆ ಬರ್ತಾ ಇರೋದ್ರಿಂದ ಒಂದ್ ವೇಳೆ ಏನಾದ್ರು ನಾಳಿನ ದಿನ ಮಾರ್ಕೆಟ್ ಇಲ್ಲಿ ಏನಾದ್ರು ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಈ ಒಂದು 50,800 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಎಲ್ಲಿ ಬರ್ತಪ್ಪ ಅಂದ್ರೆ 51,000 ಬರುತ್ತೆ. 51,000 ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಯ್ತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಬರ್ತಪ್ಪ ಅಂತಂದ್ರೆ 51,200. ಆಮೇಲೆ ಇದು ಎಲ್ಲಿ ಬರುತ್ತಪ್ಪ ಅಂದ್ರೆ 51,600 ಕೂಡ ಮಾರ್ಕೆಟ್ ಮೇಲೆಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇದು ತುಂಬಾ ಹೆಚ್ಚು. ಒಂದ್ ವೇಳೆ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ 51,000 ಮೇಲ್ಗಡೆ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಎಲ್ಲಿವರೆಗೂ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಈ 51,000 ಮತ್ತು 50,800 ಈ ಒಂದು ಝೋನ್ ಅನ್ನು ಏನ್ ಮಾಡ್ಕೊಂಡು ಹೋಗ್ಬೋದಪ್ಪ ಅಂದ್ರೆ ನಾವು ಈ ಬೈಯರ್ ಝೋನ್ ಅನ್ನ ನಾವು ಡಿಸೈಡ್ ಮಾಡ್ಕೊಂಡು ಮಾರ್ಕೆಟ್ ಮೇಲೆಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದು ತುಂಬಾನೇ ಜಾಸ್ತಿ ಇರ್ತವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಬ್ಯಾಂಕ್ ನಿಫ್ಟಿಲಿ ನೆಕ್ಸ್ಟ್ ವೀಕ್ದಲ್ಲಿ ಸೆಲ್ಲಿಂಗ್ ಸೈಡ್ ನೋಡೋಕ್ಕಿಂತ ಸ್ವಲ್ಪ ಬೈಯರ್ ಸೈಡ್ ನೋಡೋದು ತುಂಬಾನೇ ಒಳ್ಳೆದಂತ ನನ್ನ ಒಂದು ಅಭಿಪ್ರಾಯ. ಸೊ ಅದೇ ರೀತಿಯಾಗಿ ನಾವು ಒಂದು ನಿಫ್ಟಿಯನ್ನು ನೋಡ್ಕೊಂಡ್ರೆ ನಿಫ್ಟಿಯಲ್ಲಿನೂ ಕೂಡ ಸ್ವಲ್ಪ ಏನಾಗ್ಬೋದಪ್ಪ ಅಂದ್ರೆ ವೀಕ್ಲಿ ಚಾರ್ಟ್ ನೋಡ್ರಿ. ಓಕೆ, ಈ ವೀಕ್ಲಿ ಚಾರ್ಟ್ ದಲ್ಲಿ ಸ್ವಲ್ಪ ನೋಡ್ಕೊಂಡ್ರೆ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಝೋನ್ ಅನ್ನ ಓಕೆ 22,000 ಝೋನ್ ಏನಿಲ್ಲ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಏನಾಗಿತ್ತು ಈ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿತ್ತು. ಅದೇ ರೀತಿಯಾಗಿ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕೆಳಗಡೆ ಬಂದು ಕೂಡ ಮಾರ್ಕೆಟ್ ಇಲ್ಲಿ ಬೈಯರ್ಸ್ ಬಂದ ಇಲ್ಲಿ ಇರ್ತಕ್ಕಂಥ ಸಪೋರ್ಟ್ 22,000ಕ್ಕೆ ಸಪೋರ್ಟ್ ಅನ್ನ ತಗೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಆಮೇಲೆ ಈ ಒಂದು ಝೋನ್ ಅಂತ ನಮ್ಗೆ ಹೇಳಿದ್ರೆ ಬಹಳ ದಿನಗಳಿಂದ 22,800 ಈ 22,800 ಬ್ರೇಕ್ ಮಾಡುತ್ತೆ. 22,800 ಬ್ರೇಕ್ ಮಾಡಿದ್ಮೇಲೆ ಸಡನ್ ಆಗಿ ಮಾರ್ಕೆಟ್ ಎಷ್ಟು ಪಾಯಿಂಟ್ ಕವರ್ ಮಾಡ್ತಪ್ಪ ಅಂದ್ರೆ 500 ಪಾಯಿಂಟ್ ಸಡನ್ ಆಗಿ ಕವರ್ ಮಾಡಿದೆ, ಹೌದಾ? ಸೊ ಹೀಗಾಗಿ ಇಲ್ಲಿ ಒಂದು ಏನು ಟ್ರೆಂಡ್ ಲೈನ್ ಇತ್ತಲ್ಲ, ಓಕೆ, ಈ ಏರಿಯಾದಲ್ಲಿ ಏನೋ ಒಂದು ಟ್ರೆಂಡ್ ಲೈನ್ ಇತ್ತಲ್ಲ ಮೊದಲು, ಆ ಟ್ರೆಂಡ್ ಲೈನ್ ಏನಿದೆಪ್ಪ ಇವಾಗ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಹೌದಾ? ಸೊ ಈ ಟ್ರೆಂಡ್ ಲೈನ್ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗಿದ್ದಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ ದಲ್ಲಿ ಏನೋ ಸ್ವಲ್ಪ ಕೆಳಗಡೆ ಬಂದು ಓಕೆ ಕೆಳಗಡೆ ಬಂದು ಈ ಒಂದು ಝೋನ್ಗೆ 23,200 ಓಕೆ 23,200 ಸ್ವಲ್ಪ ಸಪೋರ್ಟ್ ತಗೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಈ ಒಂದು ಝೋನ್ ಅನ್ನ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ 23,350 ಸ್ವಲ್ಪ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ 23,600 ಕೂಡ ಮಾರ್ಕೆಟ್ ಹೋಗುತ್ತೆ. ಆಮೇಲೆ 24,000 ವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇದು ತುಂಬಾನೇ ಜಾಸ್ತಿ ಇದೆ. ಸೊ ಇದನ್ನ ಒಂದು ಒನ್ ಡೇ ಕ್ಯಾಂಡಲ್ದಲ್ಲಿ ಸ್ವಲ್ಪ ನೋಡ್ಕೊಂಡ್ರೆ ನೋಡ್ರಿ ಒನ್ ಡೇ ಕ್ಯಾಂಡಲ್ ಕೂಡ ಅದೇ ರೀತಿಯಾಗಿ, ಹೌದಾ? ನೋಡಿ ಒನ್ ಡೇ ಕ್ಯಾಂಡಲ್ ಯಾವ ರೀತಿ ಇತ್ತಪ್ಪ ಅಂದ್ರೆ ನೋಡ್ರಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಏನಿತ್ತಪ್ಪ ಅಂದ್ರೆ ಲೋವರ್ ಲೋ ಹೈಯರ್ ಲೋ ಲೋವರ್ ಲೋ ಮಾಡ್ಕೋತ ಲೋವರ್ ಲೋ ಲೋವರ್ ಹೈ ಬರ್ತಾ ಇತ್ತು. ಬಟ್ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಒಂದು ನಾವು ಟ್ರೆಂಡ್ ಲೈನ್ ಅನ್ನ ನಾವು ಒಂದ್ ಸ್ವಲ್ಪ ತಗೊಂಡ್ರೆ ನೋಡ್ರಿ ಇಲ್ಲಿ ಲೋವರ್ ಲೋ ಇತ್ತು ಆಮೇಲೆ ಇಲ್ಲಿನೂ ಕೂಡ ಲೋವರ್ ಲೋ ಇತ್ತು ಇಲ್ಲಿನೂ ಕೂಡ ಲೋವರ್ ಲೋ ಇತ್ತು. ಬಟ್ ನೆಕ್ಸ್ಟ್ ಇಲ್ಲಿ ಲೋವರ್ ಲೋ ಆಗ್ಬೇಕಾಗಿತ್ತು, ಬಟ್ ಏನಾಗಿತ್ತಪ್ಪ ಲೋವರ್ ಲೋ ಆಗಿಲ್ಲ. ಒಂದು ಲೋವರ್ ಲೋ ಇತ್ತು, 2 ಇತ್ತು, 3 ಇತ್ತು, ಆಮೇಲೆ 4 ಇತ್ತು. ಓಕೆ, ಸೊ 5ರಿಂದ ಆಗ್ಲಿಲ್ಲ. ಅದಕ್ಕೇನಾಗಿದಪ್ಪ ಅಂದ್ರೆ ಈ ಒಂದು ಲೋವರ್ ಲೋ ಆಗದೆ ಇಲ್ಲೊಂದು ಏನಾಗಿದಪ್ಪ ನೆಕ್ಸ್ಟ್ ಒಂದು ಹೈಯರ್ ಹೈ ಆಗಿದೆ ನೋಡ್ರಿ, ಹೈಯರ್ ಲೋ ಇದೆ. ಇಲ್ಲೊಂದು ಲೋ ಇದೆಯಾ? ಸೊ ಇಲ್ಲೊಂದು ಲೋ ಇದೆ ಅಂದ್ರೆ ಇದು ಒಂದು ಲೋ ಇದೊಂದು ಲೋ ಅಂದ್ರೆ ಇದು ಹೈಯರ್ ಲೋ ಇದೆ, ಹೌದಾ? ಇದು ಒಂದು ಹೈಯರ್ ಲೋ ಇದೊಂದು ಹೈಯರ್ ಲೋ. ಸೊ ಹೈಯರ್ ಲೋ ಆದಾಗ ಏನಾಗಿದಪ್ಪ ಅಂದ್ರೆ ಹೈಯರ್ ಆಗಿ ಕಂಟಿನ್ಯೂಸ್ ಆಗಿ ಆಗ್ತಾ ಹೋಗ್ತಾವ. ಆಮೇಲೆ ಇಲ್ಲಿ ಒಂದು ಏನು ಟ್ರೆಂಡ್ ಲೈನ್ ಇತ್ತಲ್ಲ ಈ ಟ್ರೆಂಡ್ ಲೈನ್ ಅನ್ನು ಕೂಡ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿರೋದ್ರಿಂದ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಕ್ಕಂಥ ಬೈಯರ್ಸ್ ಕಂಟ್ರೋಲ್ ಅಲ್ಲಿ ಬಂದಿದೆ ಅಂತ ಒಂದು ಸ್ವಲ್ಪ ಚಿಕ್ಕದಾಗಿರೋ ಡಿಸ್ಕಷನ್ ನಾವು ಇಲ್ಲಿ ತಗೋಬಹುದು, ಅಲ್ಲ? ಆಮೇಲೆ ಇವಾಗ ಎಷ್ಟಾಗಿತ್ತಪ್ಪ 23,350 ಬಂದಿಲ್ಲ. ಒಂದ್ ವೇಳೆ ಮಾರ್ಕೆಟ್ ಈ ಒಂದು ಝೋನ್ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ 23,600 ಓಕೆ 23,600 ಏನಾದ್ರು ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ 23,800 ತನಕ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಏನಾದ್ರು 23,800 ದಾಟಪ್ಪ ಅಂದ್ರೆ 24,000 ರೌಂಡ್ ಫೇರ್ ಕಂಪ್ಲೀಟ್ ಆಗುತ್ತೆ. 24,000 ರೌಂಡ್ ಫೇರ್ ಕಂಪ್ಲೀಟ್ ಆಗತ್ತಪ್ಪ ಅಂದ್ರೆ 24,400 ಕೂಡ ಮಾರ್ಕೆಟ್ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ತುಂಬಾನೇ ಜಾಸ್ತಿ ಇದಾವೆ. ಓಕೆ, ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಟ್ರೈ ಮಾಡಿ. ಇದು ಸ್ವಲ್ಪ ಒಂದು 4 ಅವರ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಇಲ್ಲಿ ಎಲ್ಲಿ ರೆಸಿಸ್ಟೆನ್ಸ್ ನೋಡ್ರಿ, ಇಲ್ಲಿ ಟ್ರೆಂಡ್ ಚೇಂಜ್ ಆಗಿರೋದ್ರಿಂದ ಬೈಯರ್ಸ್ ಮೇಲ್ಗಡೆ ಪುಷ್ ಮಾಡ್ತಾ ಇರೋದ್ರಿಂದ ಇಲ್ಲಿ ರೆಸಿಸ್ಟೆನ್ಸ್ ಬಂದ್ರು ಕೂಡ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಹತ್ರ ಸ್ವಲ್ಪ ಕನ್ಸಲ್ಟೇಷನ್ ಆಗುತ್ತೆ, ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಕ್ ಸ್ಟಾರ್ಟ್ ಮಾಡುತ್ತೆ. ಓಕೆ, ಇಲ್ಲಿ
ಏನ್ ಮಾಡ್ರಪ್ಪ ಅಂದ್ರೆ ಟ್ರೆಂಡ್ ಚೇಂಜ್ ಆದಾಗ ಇಲ್ಲಿ ರೆಸಿಸ್ಟೆನ್ಸ್ ಹುಡ್ಕಾಕ್ ಹೋಗ್ಬೇಡ್ರಿ. ಇಲ್ಲಿ ನೀವು ಏನ್ ಮಾಡ್ರಪ್ಪ ಅಂದ್ರೆ ಸಪೋರ್ಟ್ ಹುಡ್ಕ್ಯಾಡ್ರಿ. ಓಕೆ, ಸಪೋರ್ಟ್ ಅನ್ನು ಹುಡ್ಕೊಂಡು ನೀವು ಇಲ್ಲಿ ಟ್ರೈ ಮಾಡೋದು ತುಂಬಾನೇ ಒಳ್ಳೇದು ಅಂತ ಅನ್ಸುತ್ತೆ. ನಮ್ಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ 22,600 ಇದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ 24,000. ಈ 24,000 ಕೂಡ ಮಾರ್ಕೆಟ್ ನಮಗೆ ನಿಧಾನವಾಗಿ ಸ್ಪೀಡ್ ಆಗಿ ಹೋಗ್ಬೇಕು. ಇದೇನಾದ್ರು ಕ್ರಾಸ್ ಮಾಡ್ಕೊಂಡು ಹೋಯ್ತಪ್ಪ ಅದು ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂತಂದ್ರೆ 24,400. ಓಕೆ, ಈ 24,400 ಕೂಡ ಮಾರ್ಕೆಟ್ ನಿಧಾನವಾಗಿ ಹೋಗ್ತಕ್ಕಂಥ ಸಾಧ್ಯತೆಗಳು ಇದೇ ಜಾಸ್ತಿ ಇದೆ ನೆಕ್ಸ್ಟ್ ವೀಕ್ದಲ್ಲಿ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ನೀವು ಟ್ರೈ ಮಾಡೋದು ತುಂಬಾನೇ ಒಳ್ಳೆದಿರುತ್ತೆ ನನ್ನ ಒಂದು ಅಭಿಪ್ರಾಯ. ಸೊ ಸೆನ್ಸೆಕ್ಸ್ ಅನ್ನು ಕೂಡ ಏನ್ ಮಾಡಬಹುದಪ್ಪ ಅಂದ್ರೆ ಸೆನ್ಸೆಕ್ಸ್ ಅನ್ನು ಕೂಡ ಸೇಮ್ ಪ್ಯಾಟರ್ನ್ ಇದೆ. ಯಾಕಪ್ಪ ಅಂದ್ರೆ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡುತ್ತೆ ಅದೇ ರೀತಿಯಾಗಿ ಏನ್ ಮಾಡುತ್ತಪ್ಪ ಅಂದ್ರೆ ಸೆನ್ಸೆಕ್ಸ್ ಕೂಡ ಟ್ರೇಡ್ ಮಾಡೋದ್ರಿಂದ ಏನ್ ಮಾಡಬಹುದಪ್ಪ ಅಂದ್ರೆ ಸೆನ್ಸೆಕ್ಸ್ ನಿಫ್ಟಿ ಯಾವ ರೀತಿ ಚಾರ್ಟ್ ಟ್ರೇಡ್ ಮಾಡೋದು ಅದೇ ರೀತಿ ನೀವು ಸೆನ್ಸೆಕ್ಸ್ ಅನ್ನು ಕೂಡ ಟ್ರೈ ಮಾಡಬಹುದು. ಓಕೆ, ಈ ನಿಫ್ಟಿ ಒಳಗೆ ಏನ್ ಮಾಡಬಹುದು, ಸೆನ್ಸೆಕ್ಸ್ ಒಳಗೆ ನಾವು ಏನ್ ಮಾಡಬಹುದಪ್ಪ ಅಂದ್ರೆ ಇಲ್ಲಿ ಏನಿದೆಯಲ್ಲ, ಓಕೆ, ಈ ಒಂದು ಝೋನ್ ಬಂದ್ ನಿಂತಿದ್ದಿಲ್ಲ 76,900. ಇದು ತುಂಬಾನೇ ಕ್ರೂಷಿಯಲ್ ಆಗಿರೋದ್ರಿಂದ ಇದನ್ನೇನಾದ್ರು ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ 77,000 ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿಪ್ಪ ಅಂದ್ರೆ 78,000. ಓಕೆ, ಈ 78,000 ಯಾಕಪ್ಪ ಅಂದ್ರೆ ಈ 78,000ದಿಂದ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಅದಕ್ಕೆ ಏನ್ ಮಾಡಪ್ಪ ಅಂದ್ರೆ 78,000 ಮೇನ್ ಟಾರ್ಗೆಟ್. 78,000 ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಮತ್ತೆ ನಮ್ಮ ಟಾರ್ಗೆಟ್ ಎಲ್ಲಿ ಕರ್ಕೊಂಡು ಹೋಗ್ಬೋದಪ್ಪ ಅಂದ್ರೆ 2,000 ಪಾಯಿಂಟ್ ಡೈರೆಕ್ಟ್ ಆಗಿ 80,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ತುಂಬಾನೇ ಜಾಸ್ತಿ ಇದಾವೆ. ಓಕೆ, ಇದನ್ನ ಒಂದ್ ಸ್ವಲ್ಪ ನಾವು ಒಂದು ಒನ್ ಡೇ ಕ್ಯಾಂಡಲ್ ನೋಡ್ಕೊಂಡ್ರೆ ಒನ್ ಡೇ ಕ್ಯಾಂಡಲ್ ನೋಡಿ ಇಲ್ಲಿನೂ ಕೂಡ ಏನಿದಪ್ಪ ಅಂದ್ರೆ ಟ್ರೆಂಡ್ ಚೇಂಜ್ ಆಗಿದೆ. ಹೌದಾ, ನೋಡ್ರಿ ಕಂಟಿನ್ಯೂಸ್ ಆಗಿ ಲೋವರ್ ಲೋ ಲೋವರ್ ಹೈ ಲೋವರ್ ಲೋ ಲೋವರ್ ಹೈ ಮಾಡ್ಕೊಂಡು ಬರ್ತಕ್ಕಂಥದ್ದು ಚಾನಲ್ ಇವಾಗ ಇಲ್ಲಿ ಟ್ರೆಂಡ್ ಚೇಂಜ್ ಮಾಡ್ಕೊಂಡು ಮಾರ್ಕೆಟ್ ಮೇಲೆ ಇಡೋದು. ಒಂದು ವೇಳೆ ಈ ರೀತಿ ಬಂದು ಈ ರೀತಿ ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ನಮ್ಗೆ ಎಲ್ಲಿ ಹೋಗ್ಬೋದಪ್ಪ ಅಂದ್ರೆ 78,000 ಫಸ್ಟ್ ಟಾರ್ಗೆಟ್. ಅದಾದ ಕೂಡಲೇ ಸೆಕೆಂಡ್ ಟಾರ್ಗೆಟ್ ಯಾವ್ದಪ್ಪ ಅಂತಂದ್ರೆ 80,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ತುಂಬಾನೇ ಜಾಸ್ತಿ ಇದಾವೆ ಅಂತ ಹೇಳಿ ನಾವು ಒಂದು ಡಿಸಿಷನ್ ಜಸ್ಟ್ ಒಂದು ಅನಲೈಸೇಷನ್ ಮಾಡಬಹುದು. ಓಕೆ, ಇದನ್ನ ನಾವು ಒಂದ್ ಸ್ವಲ್ಪ 4 ಅವರ್ದಲ್ಲಿ ನಾವು ನೋಡ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ 4 ಅವರ್ಸ್ ನೋಡ್ರಿ ಮಾರ್ಕೆಟ್ ಏನಾದ್ರು ಇದೇ ಒಂದು ಝೋನ್ದಲ್ಲಿ ಏನೋ ಮಾರ್ಕೆಟ್ ಓಪನ್ ಆಗಿ ಕನ್ಸಲ್ಟೇಷನ್ ಆಗಿ ಈ ಒಂದು ಝೋನ್ ಅನ್ನು ಏನೋ ಬ್ರೇಕ್ ಮಾಡ್ಕೊಂಡು 77,000 ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮೇಲ್ಗಡೆ ಎಲ್ಲಿವರೆಗೂ ಹೋಗ್ಬೋದಪ್ಪ 1,000 ಪಾಯಿಂಟ್ ಅನ್ನ ಕವರ್ ಮಾಡಬಹುದು. 78,000 ಕೂಡ ಮಾರ್ಕೆಟ್ ಕವರ್ ಮಾಡಬಹುದು. 78,000 ಕವರ್ ಮಾಡ್ತಪ್ಪ ಅಂದ್ರೆ 79,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಎಷ್ಟೇ ರೆಸಿಸ್ಟೆನ್ಸ್ ಇದ್ರು ಕೂಡ ಏನಾಗ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ಕೊತ ಹೋಗ್ತಕ್ಕಪ್ಪ ಅಂದ್ರೆ ಟ್ರೆಂಡ್ ಚೇಂಜ್ ಆಗಿದೆ. ಟ್ರೆಂಡ್ ಚೇಂಜ್ ಆಗಿರೋದ್ರಿಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ತುಂಬಾನೇ ಜಾಸ್ತಿ ಇರ್ತವೆ. ಸೊ ಹೇಗೆ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ನೀವು ನಿಧಾನವಾಗಿ ಟ್ರೈ ಮಾಡೋದು ತುಂಬಾನೇ ಒಳ್ಳೆದಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು.